ವಿಶ್ವದ ದೊಡ್ಡಣ್ಣನ ಸ್ಥಾನದಲ್ಲಿರುವಂತಹ ಅಮೆರಿಕ ಎಲ್ಲಾ ದೇಶದ ಮೇಲೆ ನಿಯಂತ್ರಣ ಸಾಧಿಸುವುದಕ್ಕೆ ಮುಂದಾಗಿರುವಂತೆ ಕಾಣ್ತಾ ಇದೆ. ಇರಾನ್ ಜೊತೆ ಪರಮಾಣು ಒಪ್ಪಂದದ ವಿಚಾರ ಪ್ರಸ್ತಾಪ ಮಾಡಿರುವ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಇರಾನ್ ತಿರುಗೇಟನ್ನು ಕೂಡ ನೀಡಿದೆ. ಅಮೆರಿಕ ಇರಾನ್ ಮಧ್ಯೆ ನ್ಯೂಕ್ಲಿಯರ್ ವಾರ್. ಟ್ರಂಪ್ ಬೆದರಿಕೆಗೆ ಇರಾನ್ ಡೋಂಟ್ ಕೇರ್. ಅಮೆರಿಕ ಇರಾನ್ ಮಧ್ಯೆ ನ್ಯೂಕ್ಲಿಯರ್ ವಾರ್ ಜೋರಾಗಿದೆ. ಪರಮಾಣು ಬಾಂಬ್ ತಯಾರಿಕಾ ಯೋಜನೆಯಲ್ಲಿರುವ ಇರಾನ್ ತನ್ನ ಒಪ್ಪಂದಕ್ಕೆ ಸಹಿ ಹಾಕದಿದ್ರೆ ಬಾಂಬ್ ಹಾಕುವುದಾಗಿ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೆ ಇರಾನ್ ಕೂಡ ಪ್ರತ್ಯುತ್ತರ ನೀಡಿದೆ. ರಾಶಿ ರಾಶಿ ಕ್ಷಿಪಣಿಗಳನ್ನ ಸೇರಿಸಿಟ್ಟಿರುವ ಇರಾನ್ ತಾನೇನು ಕಡಿಮೆ ಇಲ್ಲ ಅಂತ ಅಮೆರಿಕಕ್ಕೆ ಗುಟ್ರು ಹಾಕಿದೆ. ತನ್ನ ಕೆಲವು ಶಕ್ತಿಶಾಲಿ ಶಸ್ತ್ರಾಸ್ತ್ರಗಳನ್ನ ಇರಾನ್ ಪ್ರದರ್ಶನ ಮಾಡಿದೆ. ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಮೇಜರ್ ಜನರಲ್ ಮೊಹಮ್ಮದ್ ಹುಸೇನ್ ಬಾಘೇರಿ ಮತ್ತು ಐಆರ್ಜಿಸಿ ಏರೋಸ್ಪೇಸ್ ಫೋರ್ಸ್ನ ಮುಖ್ಯಸ್ಥ ಬ್ರಿಗೇಡಿಯರ್ ಜನರಲ್ ಅಮೀರ್ ಅಲಿ ಹಾಜಿಜಾದೆ ಕ್ಷಿಪಣಿ ನಗರವನ್ನ ಪರಿಶೀಲನೆ ನಡೆಸ್ತಾ ಇರುವ ದೃಶ್ಯವನ್ನ ಪ್ರಸಾರ ಮಾಡಿದೆ. ಈ ಮೂಲಕ ಅಮೆರಿಕಕ್ಕೆ ಎಚ್ಚರಿಕೆ ಸಂದೇಶ ರವಾನಿಸಿದೆ. ವಿಡಿಯೋದಲ್ಲಿ ಕಂಡಿದ್ದೇನು? ವಿಡಿಯೋದಲ್ಲಿ ಹಾವೇವ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯೊಂದಿಗೆ ಖೇಬರ್ ಶೇಖನ್ 1440 ಕಿಲೋಮೀಟರ್ ವ್ಯಾಪ್ತಿ ಹಾರುತ್ತೆ. ಹಜ್ ಕಾಸೆಂ ಕ್ಷಿಪಣಿ 1360 ಕಿಲೋಮೀಟರ್ ವ್ಯಾಪ್ತಿ. ಖದರ್ ಎಚ್ ಕ್ಷಿಪಣಿ ಸಾಮರ್ಥ್ಯ 1984 ಕಿಲೋಮೀಟರ್. ಸೆಜಿಲ್ 2480 ಕಿಲೋಮೀಟರ್. ಎಮಾದ್ 1680 ಕಿಲೋಮೀಟರ್ ಹಾರುತ್ತೆ. ಈ ಕ್ಷಿಪಣಿಗಳನ್ನ ಇರಾನ್ ಪ್ರದರ್ಶನ ಮಾಡಿದೆ. ಇಸ್ರೇಲ್ ವಿರುದ್ಧದ ಇತ್ತೀಚಿನ ದಾಳಿಯಲ್ಲಿ ಇದೇ ಶಸ್ತ್ರಾಸ್ತ್ರಗಳನ್ನ ಬಳಸಿದ ವರದಿಗಳಿವೆ. ಇನ್ನು ಇಷ್ಟು ಕ್ಷಿಪಣಿಗಳು ಒಂದೇ ಕಡೆ ಇದ್ದು ಮಿಲಿಟರಿ ತಜ್ಞರಿಂದ ಎಚ್ಚರಿಕೆ ನೀಡಿದೆ. ಟ್ರಂಪ್ ಎಚ್ಚರಿಕೆಗೆ ಕ್ಷಿಪಣಿ ನಗರವನ್ನ ಅನಾವರಣಗೊಳಿಸಿರುವ ಇರಾನ್ ಈ ಬೆದರಿಕೆಗಳಿಗೆಲ್ಲ ಬಗ್ಗೋದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಈ ಜಟಾಪಟಿ ಮುಂದೇನಾಗುತ್ತೆ ಅನ್ನೋದೇ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಿಶ್ವದ ದೊಡ್ಡಣ್ಣನ ಸ್ಥಾನದಲ್ಲಿರುವಂತಹ ಅಮೆರಿಕ ಎಲ್ಲಾ ದೇಶದ ಮೇಲೆ ನಿಯಂತ್ರಣ ಸಾಧಿಸುವುದಕ್ಕೆ ಮುಂದಾಗಿರುವಂತೆ ಕಾಣ್ತಾ ಇದೆ. ಇರಾನ್ ಜೊತೆ ಪರಮಾಣು ಒಪ್ಪಂದದ ವಿಚಾರ ಪ್ರಸ್ತಾಪ ಮಾಡಿರುವ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಇರಾನ್ ತಿರುಗೇಟನ್ನು ಕೂಡ ನೀಡಿದೆ. ಅಮೆರಿಕ ಇರಾನ್ ಮಧ್ಯೆ ನ್ಯೂಕ್ಲಿಯರ್ ವಾರ್. ಟ್ರಂಪ್ ಬೆದರಿಕೆಗೆ ಇರಾನ್ ಡೋಂಟ್ ಕೇರ್. ಅಮೆರಿಕ ಇರಾನ್ ಮಧ್ಯೆ ನ್ಯೂಕ್ಲಿಯರ್ ವಾರ್ ಜೋರಾಗಿದೆ. ಪರಮಾಣು ಬಾಂಬ್ ತಯಾರಿಕಾ ಯೋಜನೆಯಲ್ಲಿರುವ ಇರಾನ್ ತನ್ನ ಒಪ್ಪಂದಕ್ಕೆ ಸಹಿ ಹಾಕದಿದ್ರೆ ಬಾಂಬ್ ಹಾಕುವುದಾಗಿ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೆ ಇರಾನ್ ಕೂಡ ಪ್ರತ್ಯುತ್ತರ ನೀಡಿದೆ. ರಾಶಿ ರಾಶಿ ಕ್ಷಿಪಣಿಗಳನ್ನ ಸೇರಿಸಿಟ್ಟಿರುವ ಇರಾನ್ ತಾನೇನು ಕಡಿಮೆ ಇಲ್ಲ ಅಂತ ಅಮೆರಿಕಕ್ಕೆ ಗುಟ್ರು ಹಾಕಿದೆ. ತನ್ನ ಕೆಲವು ಶಕ್ತಿಶಾಲಿ ಶಸ್ತ್ರಾಸ್ತ್ರಗಳನ್ನ ಇರಾನ್ ಪ್ರದರ್ಶನ ಮಾಡಿದೆ. ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಮೇಜರ್ ಜನರಲ್ ಮೊಹಮ್ಮದ್ ಹುಸೇನ್ ಬಾಘೇರಿ ಮತ್ತು ಐಆರ್ಜಿಸಿ ಏರೋಸ್ಪೇಸ್ ಫೋರ್ಸ್ನ ಮುಖ್ಯಸ್ಥ ಬ್ರಿಗೇಡಿಯರ್ ಜನರಲ್ ಅಮೀರ್ ಅಲಿ ಹಾಜಿಜಾದೆ ಕ್ಷಿಪಣಿ ನಗರವನ್ನ ಪರಿಶೀಲನೆ ನಡೆಸ್ತಾ ಇರುವ ದೃಶ್ಯವನ್ನ ಪ್ರಸಾರ ಮಾಡಿದೆ. ಈ ಮೂಲಕ ಅಮೆರಿಕಕ್ಕೆ ಎಚ್ಚರಿಕೆ ಸಂದೇಶ ರವಾನಿಸಿದೆ. ವಿಡಿಯೋದಲ್ಲಿ ಕಂಡಿದ್ದೇನು? ವಿಡಿಯೋದಲ್ಲಿ ಹಾವೇವ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯೊಂದಿಗೆ ಖೇಬರ್ ಶೇಖನ್ 1440 ಕಿಲೋಮೀಟರ್ ವ್ಯಾಪ್ತಿ ಹಾರುತ್ತೆ. ಹಜ್ ಕಾಸೆಂ ಕ್ಷಿಪಣಿ 1360 ಕಿಲೋಮೀಟರ್ ವ್ಯಾಪ್ತಿ. ಖದರ್ ಎಚ್ ಕ್ಷಿಪಣಿ ಸಾಮರ್ಥ್ಯ 1984 ಕಿಲೋಮೀಟರ್. ಸೆಜಿಲ್ 2480 ಕಿಲೋಮೀಟರ್. ಎಮಾದ್ 1680 ಕಿಲೋಮೀಟರ್ ಹಾರುತ್ತೆ. ಈ ಕ್ಷಿಪಣಿಗಳನ್ನ ಇರಾನ್ ಪ್ರದರ್ಶನ ಮಾಡಿದೆ. ಇಸ್ರೇಲ್ ವಿರುದ್ಧದ ಇತ್ತೀಚಿನ ದಾಳಿಯಲ್ಲಿ ಇದೇ ಶಸ್ತ್ರಾಸ್ತ್ರಗಳನ್ನ ಬಳಸಿದ ವರದಿಗಳಿವೆ. ಇನ್ನು ಇಷ್ಟು ಕ್ಷಿಪಣಿಗಳು ಒಂದೇ ಕಡೆ ಇದ್ದು ಮಿಲಿಟರಿ ತಜ್ಞರಿಂದ ಎಚ್ಚರಿಕೆ ನೀಡಿದೆ. ಟ್ರಂಪ್ ಎಚ್ಚರಿಕೆಗೆ ಕ್ಷಿಪಣಿ ನಗರವನ್ನ ಅನಾವರಣಗೊಳಿಸಿರುವ ಇರಾನ್ ಈ ಬೆದರಿಕೆಗಳಿಗೆಲ್ಲ ಬಗ್ಗೋದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಈ ಜಟಾಪಟಿ ಮುಂದೇನಾಗುತ್ತೆ ಅನ್ನೋದೇ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಿಶ್ವದ ದೊಡ್ಡಣ್ಣನ ಸ್ಥಾನದಲ್ಲಿರುವಂತಹ ಅಮೆರಿಕ ಎಲ್ಲಾ ದೇಶದ ಮೇಲೆ ನಿಯಂತ್ರಣ ಸಾಧಿಸುವುದಕ್ಕೆ ಮುಂದಾಗಿರುವಂತೆ ಕಾಣ್ತಾ ಇದೆ. ಇರಾನ್ ಜೊತೆ ಪರಮಾಣು ಒಪ್ಪಂದದ ವಿಚಾರ ಪ್ರಸ್ತಾಪ ಮಾಡಿರುವ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ.
ಇದಕ್ಕೆ ಇರಾನ್ ತಿರುಗೇಟನ್ನ ಕೂಡ ನೀಡಿದೆ. ಅಮೆರಿಕ ಇರಾನ್ ಮಧ್ಯೆ ನ್ಯೂಕ್ಲಿಯರ್ ವಾರ್. ಟ್ರಂಪ್ ಬೆದರಿಕೆಗೆ ಇರಾನ್ ಡೋಂಟ್ ಕೇರ್. ಅಮೆರಿಕ ಇರಾನ್ ಮಧ್ಯೆ ನ್ಯೂಕ್ಲಿಯರ್ ವಾರ್ ಜೋರಾಗಿದೆ. ಪರಮಾಣು ಬಾಂಬ್ ತಯಾರಿಕಾ ಯೋಜನೆಯಲ್ಲಿರುವ ಇರಾನ್ ತನ್ನ ಒಪ್ಪಂದಕ್ಕೆ ಸಹಿ ಹಾಕದಿದ್ರೆ ಬಾಂಬ್ ಹಾಕುವುದಾಗಿ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೆ ಇರಾನ್ ಕೂಡ ಪ್ರತ್ಯುತ್ತರ ನೀಡಿದೆ. ರಾಶಿ ರಾಶಿ ಕ್ಷಿಪಣಿಗಳನ್ನ ಸೇರಿಸಿಟ್ಟಿರುವ ಇರಾನ್ ತಾನೇನು ಕಡಿಮೆ ಇಲ್ಲ ಅಂತ ಅಮೆರಿಕಕ್ಕೆ ಗುಟ್ರು ಹಾಕಿದೆ. ತನ್ನ ಕೆಲವು ಶಕ್ತಿಶಾಲಿ ಶಸ್ತ್ರಾಸ್ತ್ರಗಳನ್ನ ಇರಾನ್ ಪ್ರದರ್ಶನ ಮಾಡಿದೆ. ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಮೇಜರ್ ಜನರಲ್ ಮೊಹಮ್ಮದ್ ಹುಸೇನ್ ಬಾಘೇರಿ ಮತ್ತು ಐಆರ್ಜಿಸಿ ಏರೋಸ್ಪೇಸ್ ಫೋರ್ಸ್ನ ಮುಖ್ಯಸ್ಥ ಬ್ರಿಗೇಡಿಯರ್ ಜನರಲ್ ಅಮೀರ್ ಅಲಿ ಹಾಜಿಜಾದೆ ಕ್ಷಿಪಣಿ ನಗರವನ್ನ ಪರಿಶೀಲನೆ ನಡೆಸುತ್ತಾ ಇರುವ ದೃಶ್ಯವನ್ನ ಪ್ರಸಾರ ಮಾಡಿದೆ. ಈ ಮೂಲಕ ಅಮೆರಿಕಕ್ಕೆ ಎಚ್ಚರಿಕೆ ಸಂದೇಶ ರವಾನಿಸಿದೆ. ವಿಡಿಯೋದಲ್ಲಿ ಕಂಡಿದ್ದೇನು? ವಿಡಿಯೋದಲ್ಲಿ ಹಾವೇವ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯೊಂದಿಗೆ ಖೇಬರ್ ಶೇಖನ್ 1440 ಕಿಲೋಮೀಟರ್ ವ್ಯಾಪ್ತಿ ಹಾರುತ್ತೆ. ಹಜ್ ಕಾಸಿಂ ಕ್ಷಿಪಣಿ 1360 ಕಿಲೋಮೀಟರ್ ವ್ಯಾಪ್ತಿ. ಘದರ್ ಎಚ್ ಕ್ಷಿಪಣಿ ಸಾಮರ್ಥ್ಯ 1984 ಕಿಲೋಮೀಟರ್. ಸೆಜಿಲ್ 2480 ಕಿಲೋಮೀಟರ್. ಎಮಾದ್ 1680 ಕಿಲೋಮೀಟರ್ ಹಾರುತ್ತೆ. ಈ ಕ್ಷಿಪಣಿಗಳನ್ನ ಇರಾನ್ ಪ್ರದರ್ಶನ ಮಾಡಿದೆ. ಇಸ್ರೇಲ್ ವಿರುದ್ಧದ ಇತ್ತೀಚಿನ ದಾಳಿಯಲ್ಲಿ ಇದೇ ಶಸ್ತ್ರಾಸ್ತ್ರಗಳನ್ನ ಬಳಸಿದ ವರದಿಗಳಿವೆ. ಇನ್ನು ಇಷ್ಟು ಕ್ಷಿಪಣಿಗಳು ಒಂದೇ ಕಡೆ ಇದ್ದು ಮಿಲಿಟರಿ ತಜ್ಞರಿಂದ ಎಚ್ಚರಿಕೆ ನೀಡಿದೆ. ಟ್ರಂಪ್ ಎಚ್ಚರಿಕೆಗೆ ಕ್ಷಿಪಣಿ ನಗರವನ್ನ ಅನಾವರಣಗೊಳಿಸಿರುವ ಇರಾನ್ ಈ ಬೆದರಿಕೆಗಳಿಗೆಲ್ಲ ಬಗ್ಗೋದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಈ ಜಟಾಪಟಿ ಮುಂದೇನಾಗುತ್ತೆ ಅನ್ನೋದೇ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗಿನ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.